ದಿಢೀರಂತ ಮತ್ತೆ ಇಳಿಕೆ ಕಂಡ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು. ರಾತ್ರೋರಾತ್ರಿ ಬಂಗಾರ ಬೆಳ್ಳಿ ಖರೀದಿ ಮಾಡೋರಿಗೆ ಮತ್ತೆ ಬಂತು ದೊಡ್ಡ ಸಿಹಿ ಸುದ್ದಿ. ಮತ್ತೆ ಚಿನ್ನದ ಅಂಗಡಿಗೆ ಮುಗಿಬಿದ್ದ ಜನರು. ಹೌದು ವೀಕ್ಷಕರೇ, 5 ತಿಂಗಳ ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಮುಟ್ಟಿ ಬಂಗಾರದ ಬೆಲೆ ಮತ್ತೆ ಇಳಿಕೆ ಆಗಲು ಮುಂದಾಗಿದೆ. ಹಾಗಾದ್ರೆ ಇವತ್ತು ಎಷ್ಟು ಇಳಿಕೆ ಆಗಿದೆ ಬಂಗಾರದ ಬೆಲೆ? ಬಂಗಾರ ನಮಗೆ ಯಾವತ್ತ ಕಡಿಮೆ ಬೆಲೆಗೆ ಸಿಗುತ್ತೆ? ಹಾಗೂ ಬೆಳ್ಳಿ ಬೆಲೆಯಲ್ಲಿ ಎಷ್ಟು ಇಳಿಕೆ ಆಗಿದೆ? ಬೆಳ್ಳಿ ಎಲ್ಲಿವರೆಗೂ ಕಡಿಮೆ ಸಿಗುತ್ತೆ? ಹಾಗೂ ಇಲ್ಲಿಂದ ಬೆಲೆಗಳು ಮತ್ತೆ ಮೇಲ್ ಹೋಗುತ್ತಾ ಕೆಳಗೆ ಹೋಗುತ್ತಾ? ಎಲ್ಲ ಮಾಹಿತಿ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಸಿಗಲಿದೆ. ದಯಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಎಲ್ಲ ಒಂದು ಬಂಗಾರ ಪ್ರಿಯರಿಗೂ ಕೂಡ ಒಂದು ದೊಡ್ಡ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಬೆಲೆಯಲ್ಲಿ ಮತ್ತೊಮ್ಮೆ ಇಳಿಕೆ ಕಂಡು ಬರ್ತಾ ಇದೆ. ಇದರ ಹಿಂದೆ ಇರೋ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ಅದನ್ನು ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ನಿಮಗೂ ಕೂಡ ಆಸೆ ಇದ್ರೆ ಬಂಗಾರ ಬೆಲೆ ಇನ್ನೂ ಇಳಿಕೆ ಆಗಲಿ ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳುವ ಒಂದೇ ಒಂದು ಪ್ರಶ್ನೆಗೆ ದಯಮಾಡಿ ಕಮೆಂಟ್ ಅಲ್ಲಿ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಸೊ ಬಡ ಜನರು ಕೂಡ ಸುಲಭವಾಗಿ ಬಂಗಾರವನ್ನ ಖರೀದಿ ಮಾಡಿರಬೇಕು. ನಿಮ್ಮ ಪ್ರಕಾರ ನಿಮ್ಮ ಉತ್ತರ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ತುಂಬಾ ಜನ ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ನಿಮಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು. ವೀಕ್ಷಕರೇ, ಮೊದಲಿಗೆ ನಾವು ನಿಮಗೆ ವಿತ್ ಚಾರ್ಟ್ ಮೂಲಕ ತೋರಿಸ್ತೇವೆ ಯಾವ ತರ ಬೆಲೆಯಲ್ಲಿ ಇಳಿಕೆ ಆಗ್ತಿದೆ. ನಾವು ಕೂಡ ನಿಮಗೆ ನಿನ್ನೆ ಹೇಳಿದ್ವಿ ಬೆಲೆಗಳು ಏರಿಕೆ ಆದ ನಂತರ ಇಳಿಕೆ ಆಗಲೇಬೇಕು ಅಂತ. ಸೊ ಅದು ಈಗ ಸತ್ಯವಾಗ್ತಿದೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಒಮ್ಮೆ ಬಾರಿ ಬೆಲೆ ಏರಿಕೆ ಆಯ್ತು ಅಂದ್ರೆ ತುಂಬಾ ಜನ ಮನೇಲಿದ್ದ ಬಂಗಾರ ಬೆಳ್ಳಿ ಮಾತ್ರ ಅಲ್ಲ, ಯಾರೆಲ್ಲ ಆನ್ಲೈನ್ ನಲ್ಲಿ ಖರೀದಿ ಮಾಡ್ತಾರೆ ಬಂಗಾರ ಬೆಳ್ಳಿ, ಅವರು ಕೂಡ ಬಂಗಾರ ಬೆಳ್ಳಿ ಮಾರಾಟ ಮಾಡಲು ಪ್ರಾರಂಭ ಮಾಡ್ತಾರೆ. ETF ಅಂತ ಇದಕ್ಕೆ ಕರಿತೀವಿ. ಸೊ ವೀಕ್ಷಕರಿಗೆ ಒಂದು ಚಾರ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಈ ಒಂದು ಬೆಳ್ಳಿ ಚಾರ್ಟ್, ಮೊದಲಿಗೆ ಆ ಬೆಳ್ಳಿಯಿಂದ ಶುರು ಮಾಡೋಣ. ಸಿಲ್ವರ್ ಚಾರ್ಟ್ ನೋಡಿ, 2,48,000 ರೂಪಾಯಿಂದ ಈಗ ಬೆಲೆ 2,39,000 ರೂಪಾಯಿ ಹತ್ರ ಟ್ರೇಡ್ ಆಗ್ತಿದೆ. ಅಂದ್ರೆ ನೀವೇ ಲೆಕ್ಕ ಮಾಡಿ, ಬರೋಬ್ಬರಿ 8,000 ರಿಂದ 9,000 ರೂಪಾಯಿ 5 ದಿನದಲ್ಲಿ ಬೆಳ್ಳಿ ಬೆಲೆಯಲ್ಲಿ ಒಂದು ಕುಸಿತ ಕಂಡು ಬಂದಿದೆ ವೀಕ್ಷಕರೇ. ಒಂದು ತಿಂಗಳ ಹಿಂದೆ 2,15,000 ರೂಪಾಯಿ ಇತ್ತು, ಈಗ 2,40,000 ರೂಪಾಯಿ ಇದೆ. ಸೊ ಇದು ನಾವು ಕಂಪೇರ್ ಮಾಡಿದ್ರೆ 20-25,000 ಇನ್ನೂ ಏರಿಕೆಯಲ್ಲಿದೆ ಹೋದ ತಿಂಗಳಿಗೆ. ಆದ್ರೆ ಮತ್ತೆ ಇಳಿಕೆ ಆಗ್ತಿದೆ. ಇದು ಒಂದು ಕಡೆಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇನ್ನೂ ಇಳಿಕೆ ಆಗುತ್ತಾ ಅಥವಾ ಇಲ್ಲಿಂದ ಏರಿಕೆ ಆಗುತ್ತಾ ನೋಡಿ. ಮೊದಲಿಗೆ ಒಂದು ಅನಲೈಸಿಸ್ ಚಾರ್ಟ್ ನೋಡಿ. ಈ ಒಂದು ಕ್ಯಾಂಡಲ್ ಸ್ಟಿಕ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬೆಲೆಗಳು 2,50,000 ರೂಪಾಯಿ ತನಕ ಹೋಗಿ ಈಗ 2,37,000 ರೂಪಾಯಿ ತನಕ ಬಂದಿದೆ. ಅಂದ್ರೆ ಬರೋಬ್ಬರಿ 11,000 ರೂಪಾಯಿ 2 ದಿನದಲ್ಲಿ ಒಂದು ಇಳಿಕೆ ಆಗಿದೆ. ಅಂದ್ರೆ ಯಾವ ತರ ಏರಿಕೆ ಆಗಿತ್ತಲ್ಲ ಅದೇ ತರ ಮತ್ತೆ ಇಳಿಕೆ ಆಗ್ತಿದೆ. ಅಂದ್ರೆ ಇಲ್ಲಿ ಹೂಡಿಕೆದಾರರು ಟ್ರೇಡ್ ಇಂದ ಎಕ್ಸಿಟ್ ಆಗ್ತಿರ್ಬೋದು. ತಮ್ಮ ಲಾಭವನ್ನು ತಗೊಂಡು ಜನರು ವಾಪಸ್ ಮನೆಗೆ ಹೋಗ್ತಿದ್ದಾರೆ. ಅಂದ್ರೆ ಜನರು ಮಾರಾಟ ಮಾಡಿ ಮನೆಗೆ ವಾಪಸ್ ಹೋದಾಗ ಈ ಬೆಲೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗುತ್ತೆ. ಯಾವಾಗ ಖರೀದಿ ಮಾಡೋರ ಸಂಖ್ಯೆ ಜಾಸ್ತಿ ಆಗುತ್ತೆ ಅವಾಗ ಬೆಲೆಗಳು ಏರಿಕೆ ಆಗುತ್ತೆ. ನೋಡಿ, ಲಾಸ್ಟ್ ಟೈಮು 3 ಲಕ್ಷ ರೂಪಾಯಿ, ಮೇ ತಿಂಗಳಲ್ಲಿ 3 ಲಕ್ಷ, ಜೂನ್ ತಿಂಗಳಲ್ಲಿ 2.5 ಲಕ್ಷ, ಜುಲೈ ತಿಂಗಳಲ್ಲಿ 2,30,000, ಇನ್ನು ಆಗಸ್ಟ್ ತಿಂಗಳಲ್ಲಿ 2,10,000 ಈ ತರ ಬೆಲೆಗಳು ಇಳಿಕೆ ಆಗಿದ್ದು ಕೂಡ ಇದೆ. ಆದ್ರೆ ಈ ಆಗಸ್ಟ್ ತಿಂಗಳಲ್ಲಿ ಬೆಲೆಗಳು ಉಲ್ಟಾ ಹೊಡೆದಿದೆ. ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಏನಾಗುತ್ತೆ ಕಾದು ನೋಡಬೇಕು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ವೀಕ್ಷಕರೀಗ ಬೆಲೆಗಳು ಇಳಿಕೆ ಆಗಬಹುದು. ಎದಕ್ಕಂದ್ರೆ ಮತ್ತೆ ಅಮೆರಿಕನ್ ಡಾಲರ್ ಏನಿದೆ ಮತ್ತೆ ಸ್ಟ್ರಾಂಗ್ ಆಗ್ತಿದೆ. ಹೌದು, ಯಾವಾಗ ಅಮೆರಿಕನ್ ಡಾಲರ್ ಬಲವಾಗುತ್ತೆ ಮತ್ತೆ ಚಿನ್ನ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅಂತಾನೆ ಹೇಳ್ಬೋದು. ಲಾಸ್ಟ್ ಟೈಮ್ ಕೂಡ ಇಲ್ಲಿಂದ ಬೆಲೆಗಳು ಇಳಿಕೆ ಆಗಿದ್ದು ಕೂಡ ಇದೆ ಅಂತ ನಾವು ನಿಮಗೆ ನಿನ್ನೆ ಕೂಡ ಹೇಳಿದ್ವಿ. ಸೊ ಆ ಪ್ರಕಾರ ಬೆಲೆಗಳು ಈಗ ಇಳಿಕೆ ಕೂಡ ಆಗಿದೆ. ಯಾವಾಗ ಬೆಲೆಗಳು ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ಸ್ವಲ್ಪ ನೀವು ತಗೋಬೇಕು. ತುಂಬಾ ಜನ ಕಮೆಂಟ್ ಮಾಡ್ತಿದ್ದಾರೆ, ಈಗ ತಗೋಬೇಕಾ ಬೇಡವಾ, ಬೆಳ್ಳಿ ಬಂಗಾರ ತಗೋಬೇಕಾ ಬೇಡವಾ, ಬೆಲೆ ಏರಿಕೆ ಆಗಿದೆ. ನೋಡಿ ವೀಕ್ಷಕರು, ಇದಕ್ಕೆ ಉತ್ತರ ಒಂದು ಟೈಪ್ ಇರೋದಿಲ್ಲ, ನಿಮ್ಮ ಬಜೆಟ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಎರಡನೇದಾಗಿ ಹೇಳ್ಬೇಕಂದ್ರೆ ಬೆಲೆಗಳು ಏರಿಕೆ ಆದಾಗ ಒಟ್ಟಿಗೆ ಎಲ್ಲ ಹಣ ಹಾಕಿ ಬಂಗಾರ ಬೆಳ್ಳಿ ತಗೋಲೇಬಾರ್ದು. ಇದು ದೊಡ್ಡ ತಪ್ಪು ತುಂಬಾ ಜನ ಮಾಡ್ತಾರೆ. ನಾಳೆ ಮತ್ತೆ ಬೆಲೆ ಏರಿಕೆ ಆಗ್ಬಿಡುತ್ತೆ ಎಂಬುವ ಒಂದು ಭಯದಲ್ಲಿ, ಒಂದು ಫೋಮದಲ್ಲಿ ಖರೀದಿ ಮಾಡಿಬಿಡ್ತಾರೆ. ಸೊ ಮತ್ತೆ ಬೆಲೆಗಳು ಇಳಿಕೆಯಾಗಿ ಅವರಿಗೆ ನಷ್ಟವಾಗೋ ಚಾನ್ಸ್ ಇರುತ್ತೆ. ಹಾಗಾದ್ರೆ ಇವತ್ತಿನ ಬೆಳ್ಳಿ ಬೆಲೆ ಎಷ್ಟು ಮಾರ್ಕೆಟ್ ನ ಪ್ರಕಾರ ನೋಡಿ. ನೀವೇನಾದ್ರೂ ಅಂಗಡಿಯಲ್ಲಿ ಹೋಗಿ ಬೆಳ್ಳಿ ತಗೋತೀರಾ ಅಂದ್ರೆ 2,60,000 ರೂಪಾಯಿ ತನಕ 1 kg ಬೆಳ್ಳಿ ಈಗ ಮಾರ್ಕೆಟ್ ಅಲ್ಲಿ ನಿಮಗೆ ಸಿಗುತ್ತೆ. ಆದ್ರೆ ಇನ್ನೊಂದು ಕಡೆಗೆ ನೀವೇನಾದ್ರೂ ಆನ್ಲೈನ್ ನಲ್ಲಿ ಹೂಡಿಕೆ ಮಾಡಬೇಕು ಅಂತ ETF ಏನಾದ್ರೂ ತಗೋತೀರಾ ಅಂದ್ರೆ ಸಿಲ್ವರ್ ETF ಅಂತ ಇದಕ್ಕೆ ಕರೀತಾರೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಒಂದು ಶೇರ್ಸ್ ತರ ನಿಮ್ಮ ಮೊಬೈಲ್ ಅಲ್ಲಿ ಸಿಗುತ್ತೆ ನಿಮಗೆ. ಅಂದ್ರೆ ಇದು ಕೂಡ ನೀವು ಆನ್ಲೈನ್ ನಲ್ಲಿ ಡಿಜಿಟಲ್ ರೂಪದಲ್ಲಿ ಖರೀದಿ ಮಾಡಬಹುದು. ಡಿಜಿಟಲ್ ಸಿಲ್ವರ್ ಅಂತ ಕರೀತಾರೆ. ಸೊ ಇದರದ್ದು ಬೆಲೆ 2,40,000 ರೂಪಾಯಿ. ಯಾವಾಗ ಬೆಲೆಗಳು ಏರಿಕೆ ಆಗುತ್ತೆ ಅವಾಗ ನಿಮಗೆ ಲಾಭ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಯಾವಾಗ ಬೆಲೆಗಳು ನೀವು ಖರೀದಿ ಮಾಡಿದ ನಂತರ ಇಳಿಕೆ ಆಗುತ್ತೆ ನಿಮಗೆ ನಷ್ಟ ಅಂತಾನೆ ಹೇಳ್ಬಹುದು. ಅದೇ ಪ್ರಕಾರ ಬಂಗಾರದಲ್ಲೂ ಕೂಡ ಗೋಲ್ಡ್ ETF ಮತ್ತು ಗೋಲ್ಡ್ ಆಫ್ಲೈನ್ ಮಾರ್ಕೆಟ್ ಅಲ್ಲಿ ಗಟ್ಟಿ ಬಂಗಾರ ಕೂಡ ನಿಮಗೆ ಸಿಗುತ್ತೆ. ಸೊ ವೀಕ್ಷಕರೇ, ನಾವು ನಿಮಗೆ ಈಗ ಒಂದು ಬಂಗಾರದ ಚಾರ್ಟ್ ಕೂಡ ತೋರಿಸ್ತೇವೆ. ಬಂಗಾರದ ಚಾರ್ಟ್ ಕೂಡ ನೀವು ನೋಡಬಹುದು ಯಾವ ತರ ಇಳಿಕೆ ಮತ್ತು ಏರಿಕೆ ಆಗುತ್ತೆ ಅಂತ. ಸೊ ಈಗ ಬಂಗಾರದ ಬೆಲೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗ್ತಿದೆ. ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ಇಳಿಕೆ ಆಗೋದಕ್ಕೆ ಲಾಭದ ಬುಕ್ಕಿಂಗ್. ವೀಕ್ಷಕರೇ, ಹೌದು, ತುಂಬಾ ಜನ ಮನೇಲಿದ್ದ ಬಂಗಾರ ಕೂಡ ಮಾರಾಟ ಮಾಡಬಹುದು ಅಂತ ನಾವೇನು ಹೇಳಿದ್ವಲ್ಲ ಅದು ನಿಜವಾಗಿದೆ. ಬಂಗಾರದಲ್ಲಿ ಮತ್ತೆ ಮಾರಾಟ ಮಾಡೋರ ಸಂಖ್ಯೆ
ಜಾಸ್ತಿ ಆಗಿದೆ ಭಾರತದಲ್ಲಿ. ಬಂಗಾರ ಜನರು ಹೆಚ್ಚು ಹೆಚ್ಚು ಮಾರಾಟ ಮಾಡ್ತಿದ್ದಾರೆ, ಖರೀದಿ ಮಾಡುವವರ ಸಂಖ್ಯೆ ಮತ್ತೆ ಕಡಿಮೆ ಆಗಿದೆ. ಇತ್ತ ಇನ್ನೊಂದು ಕಡೆಗೆ ಅಮೆರಿಕನ್ ಡಾಲರ್ ಮತ್ತೆ ಬಲವಾಗ್ತಿದೆ. ಸೊ ಇದರ ಎಲ್ಲ ಕಾರಣದಿಂದಾಗಿ ಮತ್ತೆ ಬಂಗಾರದ ಬೆಲೆಯಲ್ಲಿ ಮತ್ತೆ ಒಂದು ಇಳಿಕೆ ಕಂಡು ಬರ್ತಾ ಇದೆ. ನೋಡಿ ವೀಕ್ಷಕರೇ, ಒಂದೇ ದಿನದಲ್ಲಿ 3,000 ರೂಪಾಯಿ ಒಂದು ಡ್ರಾಪ್ ಆಗಿ ಮತ್ತೆ ಮಾರ್ಕೆಟ್ ರಿಕವರಿ ಆಗಿದೆ. 5 ದಿನದಲ್ಲಿ ಬರೋಬ್ಬರಿ 5,500 ರೂಪಾಯಿಯಷ್ಟು ಬೆಲೆಯಲ್ಲಿ ಇಳಿಕೆ ಆಗಿರುವಂತದ್ದು. ಒಂದು ತಿಂಗಳಲ್ಲಿ ಬರೋಬ್ಬರಿ 15,000 ರೂಪಾಯಿ ಅಷ್ಟು ಈಗ ಬೆಲೆ ಏರಿಕೆ ಆಗಿದ್ದು ಕೂಡ ಇದೆ. 1,40,000 ರೂಪಾಯಿ ತನಕ ಬೆಲೆ ಬಂದಿತ್ತು. ಆದ್ರೆ ಅವಾಗ ಯಾರೆಲ್ಲ ಖರೀದಿ ಮಾಡಿದ್ರಲ್ಲ ಅವರಿಗೆ ಇನ್ನೂ ಕೂಡ ಒಂದು ರೈಕ ಲಾಭ ಅಂತಾನೆ ಹೇಳ್ಬೋದು. ನೋಡಿ ವೀಕ್ಷಕರೇ, 1,30,000, 1,40,000, 1,60,000, 1,70,000 ಮತ್ತೆ 1,80,000 ಇವುಗಳು ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ ಅಂತಾನು ಕೂಡ ಕರಿಬಹುದು. ಸೊ ಬೆಲೆಗಳು ಯಾವಾಗ 1,80,000 ರೂಪಾಯಿ ತನಕ ಬಂದಿತ್ತಲ್ಲ ಹೋದ 3-4 ತಿಂಗಳ ಹಿಂದೆ ಫೆಬ್ರವರಿಯಲ್ಲಿ, ಅವಾಗ ದೊಡ್ಡ ಮಟ್ಟದಲ್ಲಿ ಇಳಿಕೆ ಕೂಡ ಆಗಿತ್ತು. ಇದಕ್ಕೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಲಾಭವನ್ನ ಬುಕ್ ಮಾಡಿದ್ರು ಜನರು. ಸೊ ಈಗ ಮತ್ತೆ 1,60,000 ರೂಪಾಯಿ ಅಂದ್ರೆ ಮೇ ತಿಂಗಳಲ್ಲಿ ಬೆಲೆಗಳು ಇಳಿಕೆ ಆಗಿತ್ತು. ಸೊ ಮತ್ತೆ ಈಗ ಅದೇ ಪ್ರಕಾರ ಆಗ್ತಿದೆ. ಅಂದ್ರೆ ಇದಕ್ಕೆ ನಾವು ಹಿಸ್ಟ್ರಿ ರಿಪೀಟು, ಇತಿಹಾಸ ಮತ್ತೆ ಪುನರ್ ಬಂತು ಅಂತ ನಾವೇ ಕರಿತೀವಲ್ಲ, ಇತಿಹಾಸ ಮತ್ತೆ ಮರೆಕರಳಿಸುತ್ತೆ ಅಂತ ಹೇಳ್ತೀವಲ್ಲ. ಸೊ ಅದು ಈಗ ಮತ್ತೆ ನಿಜವಾಗಿದೆ. ಸೊ ಲಾಸ್ಟ್ ಟೈಮ್ ಕೂಡ 1,60,000 ರೂಪಾಯಿ ಅಂದ್ರೆ ಬೆಲೆಗಳು ಇಳಿಕೆ ಆಗಿತ್ತು. ಈ ಬಾರಿ ಕೂಡ ಅದೇ ಪ್ರಕಾರ 1,64,000 ರೂಪಾಯಿ ಅಂದ್ರೆ ಬೆಲೆಗಳು 1,59,000 ರೂಪಾಯಿ ಅಂತ ಟ್ರೇಡ್ ಆಗ್ತಿದೆ. ಅಂದ್ರೆ ಬರೋಬ್ಬರಿ 2 ದಿನದಲ್ಲಿ 4,000 ರೂಪಾಯಿಯಷ್ಟು ಬಂಗಾರದ ಬೆಲೆಯಲ್ಲಿ ಒಂದು ಇಳಿಕೆ ಕಂಡು ಬಂದಿದೆ. ಹಾಗಾದ್ರೆ ಈಗ ಮತ್ತೆ ಇಳಿಕೆ ಆಗುತ್ತಾ, ಏರಿಕೆ ಆಗುತ್ತಾ? ನೋಡಿ ವೀಕ್ಷಕರೇ, ಮೊದಲಿಗೆ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ನೋಡಿ, 1,23,000 ರೂಪಾಯಿ ಅಂದ್ರೆ 1,22,240 ರೂಪಾಯಿ ಅಂದ್ರೆ 790 ರೂಪಾಯಿ ಅಷ್ಟು ಬೆಲೆಗಳು ಇಳಿಕೆ ಆಗಿದೆ. ಬೆಲೆಗಳು ಏರಿಕೆ ಆದ ನಂತರ ಸ್ವಲ್ಪ ಇಳಿಕೆ ಆಗುತ್ತೆ. ಇಳಿಕೆ ಆದಾಗ ಖರೀದಿ ನೀವು ಮಾಡಬಹುದು. ನೋಡಿ, ಯಾವಾಗ ಬೆಲೆಗಳು ಇಳಿಕೆ ಆಗುತ್ತೆ, ಇನ್ನೂ ಇಳಿಕೆ ಆಗಲಿ ಅಂತ ಕಾಯ್ತಾರಲ್ಲ, ಅಲ್ಲಿ ಬೆಲೆಗಳು ಮತ್ತೆ ಉಲ್ಟಾ ಹೊಡೆದು ಮೇಲೆ ಹೋಗೋ ಚಾನ್ಸ್ ಇರುತ್ತೆ. ಸೊ ನಿಮ್ಮ ಹತ್ತಿರ ಏನಾದರೂ 2 ಲಕ್ಷ ರೂಪಾಯಿ ಹಣ ಇದೆ, ನೀವು ಬಂಗಾರ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ನೀವು ಯಾವ ತರ ಪ್ಲಾನ್ ಮಾಡ್ಬೋದು ಅಂದ್ರೆ, 2 ಲಕ್ಷ ರೂಪಾಯಿ ಅಂದ್ರೆ 10 ಭಾಗದಲ್ಲಿ ನೀವು ಡಿವೈಡ್ ಮಾಡಬೇಕು, 20,000 ರೂಪಾಯಿ ಹಾಗೆ. ಸೊ 20,000 ರೂಪಾಯಿದು ಒಮ್ಮೆ ಬಾರಿ ಖರೀದಿ ಮಾಡಬೇಕು. ನಾಳೆ ಬೆಲೆ ಇನ್ನೂ ಇಳಿಕೆ ಆಯಿತು ಅಂದ್ರೆ ಮತ್ತೆ 20,000 ತಗೊಂಬನ್ನಿ, ಮತ್ತೆ ಸ್ವಲ್ಪ ಇಳಿಕೆ ಆಯಿತು ಅಂದ್ರೆ ಮತ್ತೆ ಒಂದು 20,000 ತಗೊಂಬನ್ನಿ. ಈ ತರ ಇನ್ಸ್ಟಾಲ್ಮೆಂಟ್ ವೈಸ್ ನೀವು ಬಂಗಾರ ಖರೀದಿ ಮಾಡಬೇಕು. ಒಟ್ಟಿಗೆ ಹಣ ಹಾಕಿ ಬಂಗಾರ ತಗೊಂಡ್ರಂದ್ರೆ ನಿಮಗೆ ನಷ್ಟವಾಗೋ ಚಾನ್ಸ್ ಇರುತ್ತೆ. ಯಾಕಂದ್ರೆ ಬೆಲೆಗಳು ಇವತ್ತು ಇರುತ್ತೆ, ನಾಳೆ ಮತ್ತೆ ಇಳಿಕೆ ಆಯಿತು ಅಂದ್ರೆ ಮತ್ತೆ ನಾಳೆ ಖರೀದಿ ಮಾಡೋದಕ್ಕೆ ನಿಮ್ಮ ಹತ್ರ ಹಣ ಇರೋದಿಲ್ಲ. ಸೊ ನೀವು ಇನ್ಸ್ಟಾಲ್ಮೆಂಟ್ ವೈಸ್ ಖರೀದಿ ಮಾಡಿದ್ರೆ ಒಂದು ಒಳ್ಳೆ ಲಾಭ ನಿಮಗೆ ಸಿಗಬಹುದು. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು? 1,49,400 ರೂಪಾಯಿ. ಇದು 1,51,000 ರೂಪಾಯಿ ತನಕ ಬಂದಿತ್ತಲ್ಲ. ಸೊ ಈಗ ಮತ್ತೆ ಬೆಲೆಗಳು ಇಳಿಕೆ ಆಗ್ತಿದ್ದಾವೆ. ಸೊ 1,49,400 ರೂಪಾಯಿ ಇದು 22 ಕ್ಯಾರೆಟ್ ಚಿನ್ನದ ಬೆಲೆ. ಆದ್ರೆ ವೀಕ್ಷಕರೇ, ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಆಗಿರ್ಬೋದು, GST 3%, ಅದು ನೀವು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅದು ಎಕ್ಸ್ಟ್ರಾ ಮಾಡಿದರೆ ನಿಮ್ಮದು ಟೋಟಲ್ ಬಿಲ್ಲು ಮತ್ತೆ ಜಾಸ್ತಿ ಆಗುತ್ತೆ. ಸೊ ತುಂಬ ಜನ ಬಂಗಾರ ಖರೀದಿ ಮಾಡೋರು ಏನು ಮಾಡ್ತಾರೆ ತಪ್ಪು ಅಂದರೆ, ಆಭರಣ ಖರೀದಿ ಮಾಡ್ತಾರೆ ಬಟ್ ಹೂಡಿಕೆಗೋಸ್ಕರ ಅಂತ ಖರೀದಿ ಮಾಡ್ತಾರೆ. ಸೊ ನಿಮಗೆ ಹಣ ಬಂಗಾರದಲ್ಲಿ ಹೂಡಿಕೆ ಮಾಡೋದಿದೆ ಅಂದರೆ ನೀವು ಆಭರಣ ತಗೋಬೇಡಿ, 24 ಕ್ಯಾರೆಟ್ ತಗೊಳ್ಳಿ. ನಿಮಗೆ ಆಭರಣ ತಗೊಳ್ಳೋದಿದೆ, ಜ್ಯುವೆಲ್ಲರಿ ತಗೊಳ್ಳೋದಿದೆ ಅಂದರೆ 22 ಕ್ಯಾರೆಟ್ ಅಥವಾ 18 ಕ್ಯಾರೆಟ್ ನೀವು ತಗೋಬಹುದು ವೀಕ್ಷಕರೇ. ಆದರೆ ಕಡ್ಡಾಯವಾಗಿ ಹಾಲ್ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. ಸೊ ತುಂಬಾ ಜನ ಹಾಲ್ಮಾರ್ಕ್ ಇಲ್ಲದೇ ಇರೋ ಬಂಗಾರ ತಗೊಂಡು ಮೋಸ ಹೋಗ್ತೀರಾ. ಸೊ ನೀವು ಏನು ಒಂದು ಹಣ ಕೊಟ್ಟಿರ್ತೀರಲ್ಲ, ಸೊ ಆ ಒಂದು ಹಣಕ್ಕೆ ಒಂದು ಗ್ಯಾರಂಟಿ ರೂಪದಲ್ಲಿ ಹಾಲ್ ಮಾರ್ಕ್ ಕೂಡ ನಿಮಗೆ ಸಿಗುತ್ತೆ. ಎಕ್ಸ್ಟ್ರಾ ಸೇಫ್ಟಿ ಬೇಕಂದ್ರೆ ಒಂದು ಏನು HUID ಕೋಡ್ ಅಂತ ಬರುತ್ತೆ. ಸೊ ಅದು ಇದ್ದ ಬಂಗಾರ ತಗೊಂಡ್ರಂದ್ರೆ ತುಂಬಾ ಒಳ್ಳೇದು. HUID ಕೋಡ್ ಅಂದ್ರೆ 6 ಡಿಜಿಟ್ ಒಂದು ಕೋಡ್ ಬಂಗಾರದ ಆಭರಣದ ಮೇಲೆ ಇರುತ್ತೆ. ಸೊ ಅದು ನೀವು ಆನ್ಲೈನ್ ನಲ್ಲಿ ಒಂದು ಎಂಟರ್ ಮಾಡಿದ್ರೆ BISK ಆ್ಯಪ್ ಅಲ್ಲಿ ಅದನ್ನ ಹಾಕಿದ್ರೆ ಈ ಬಂಗಾರದ ಪ್ಯೂರಿಟಿ ಎಷ್ಟಿದೆ, ಆ ಬಂಗಾರ ಯಾವಾಗ ಹಾಲ್ಮಾರ್ಕ್ ಹಾಕಿದ್ದಾರೆ, ಎಲ್ಲಿ ಹಾಕಿದ್ದಾರೆ, ಎಲ್ಲ ಇನ್ಫಾರ್ಮೇಶನ್ ಕೂಡ ನಿಮಗೆ ಆನ್ಲೈನ್ ನಲ್ಲಿ ಸಿಗುತ್ತೆ. ಸೊ HUID ಕೋಡ್ ಇದ್ದ ಬಂಗಾರ ತಗೊಂಡ್ರೆ ತುಂಬಾ ಒಳ್ಳೆಯದು. ನೀವು ಕೊಟ್ಟಿರೋ ಹಣಕ್ಕೆ ಒಂದು ಗ್ಯಾರಂಟಿ. ಇನ್ನು ಹೂಡಿಕೆ ಮಾಡೋರು 24 ಕ್ಯಾರೆಟ್ ತಗೊಳ್ಳಿ. ಸೊ ಇದರದ್ದು 10 ಗ್ರಾಮ್ ಬೆಲೆ 1,63,000 ರೂಪಾಯಿ ಇದೆ. ಸೊ ಇದು ಬೆಲೆ ಇನ್ನೂ 1,000-2,000 ರೂಪಾಯಿಷ್ಟು ಇಳಿಕೆ ಆಗಬಹುದು. 1,60,000 ರೂಪಾಯಿ ತನಕ ಮತ್ತೊಮ್ಮೆ ಬರಲಿದೆ. ಸೊ ವೀಕ್ಷಕರೇ, ಈಗ ತಗೋಬೇಕಾ ಬೇಡವಾ, ಇಲ್ಲಿಂದ ಬೆಲೆಗಳು ಮೇಲ್ ಹೋಗುತ್ತಾ ಕೆಳಗೆ ಹೋಗುತ್ತಾ? ನೋಡಿ, ಮೊದಲಿಗೆ ಹೇಳ್ಬೇಕಂದ್ರೆ ಮಾರ್ಕೆಟು ವಾಲಟಾಲಿಟಿ ಇದೆ. ಅಮೆರಿಕ ಇರಾನ್ ನಡುವೆ ಯುದ್ಧದ ಪರಿಣಾಮ ಆಗಿರ್ಬೋದು, ಎರಡನೇದಾಗಿ ಜಾಗತಿಕ ಅನಿಶ್ಚಿತತೆ ಆಗಿರ್ಬೋದು, ಇನ್ನು ಮೂರನೇದಾಗಿ ಚೀನಾ ದೇಶದವರ ಬಂಗಾರದ ಮೇಲೆ ಖರೀದಿ ಮಾಡೋರ ಸಂಖ್ಯೆ ಜಾಸ್ತಿ ಆಗಿರ್ಬೋದು. ಸೊ ಇಲ್ಲಿ ಅಮೆರಿಕನ್ ಡಾಲರ್ ಏನಿದೆ ಅದು ಮತ್ತೆ ವೀಕ್ ಆಗೋದು, ಬಲವಾಗೋದಾಗ್ತಿರ್ಬೋದು, ಕಚ್ಚಾ ತೈಲಗಳ ಬೆಲೆ ಆಗಿರ್ಬೋದು, ಈ ಎಲ್ಲ ಫ್ಯಾಕ್ಟರ್ಸ್ ಕೂಡ ಬಂಗಾರ ಬೆಳ್ಳಿ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ಇವುಗಳಲ್ಲಿ ಏನಾದರೂ ಚೇಂಜ್ ಆದರೆ ಬಂಗಾರ ಬೆಳ್ಳಿ ಬೆಲೆಯಲ್ಲೂ ಕೂಡ ಒಂದು ಏರಿಕೆ ಇಳಿಕೆ ಕಂಡು ಬರುತ್ತೆ. ಸೊ ಬಂಗಾರ ಬೆಳ್ಳಿ ಯಾವಾಗ ಖರೀದಿ ಮಾಡಬೇಕಂದ್ರೆ, ನಿಮಗೆ ಈಗ ನೀಡಿದೆ, ಈಗ ಖರೀದಿ ಮಾಡೋದು ಅನಿವಾರ್ಯ ಅಂದ್ರೆ ಮಾತ್ರ ಸದ್ಯಕ್ಕೆ ಖರೀದಿ ಮಾಡಿ. ಅದಕ್ಕಂದ್ರೆ
ಮಾರ್ಕೆಟ್ ತುಂಬಾ ವಾಲಟಿಲಿಟಿ ಇದೆ. ಒಂದು ದಿನ ಏರಿಕೆ, ಒಂದು ದಿನ ಇಳಿಕೆ. ಬೆಳ್ಳಿ ಬಂಗಾರ ಎರಡೂ ಕೂಡ ದೊಡ್ಡ ಮಟ್ಟದಲ್ಲಿ ಏರಿಕೆ ಇಳಿಕೆ ಆಗ್ತಿದ್ದಾವೆ. ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿ ವಾಲಟಿಲಿಟಿ ಇದೆ. ವಾಲಟಿಲಿಟಿ ಇದ್ದಾಗ ಮಾರ್ಕೆಟ್ ಅಲ್ಲಿ ಕಾಲಿಡಬಾರ್ದು, ಮಾರ್ಕೆಟ್ ಅಲ್ಲಿ ಹಣವನ್ನ ಹಾಕಬಾರ್ದು ಅಂತ ತಜ್ಞರು ಹೇಳ್ತಾರೆ. ಶಾಂತವಾದ ಮಾರ್ಕೆಟ್ ಅಲ್ಲಿ ಹಣ ಹಾಕಿದ್ರೆ ಸುರಕ್ಷಿತವಿರುತ್ತೆ. ಬಂಗಾರ ಬೆಳ್ಳಿ ಸದ್ಯಕ್ಕೆ ತುಂಬಾ ವಾಲಟಿಲಿಟಿ ಇದೆ ಅಂತ ತಜ್ಞರು ಹೇಳ್ತಿದ್ದಾರೆ. ಎರಡನೇದಾಗಿ ಬಂಗಾರದ ಬೆಲೆ ಇನ್ನೂ ಏರಿಕೆ ಆಗುತ್ತಾ ಇಳಿಕೆ ಆಗುತ್ತಾ ನೋಡಿ ವೀಕ್ಷಕರೇ. ಇಲ್ಲಿಂದ ಮೇಲೂ ಹೋಗ್ಬೋದು, ಇಳಿಕೆನೂ ಆಗ್ಬೋದು. ಈಗ ತಗೋಬೇಕಾ ಬೇಡವಾ ಅಂದ್ರೆ ಯಾವಾಗ ಬೆಲೆಗಳು ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ಸ್ವಲ್ಪ ತಗೊಂಡ್ರೆ, ಒಂದು ಇನ್ಸ್ಟಾಲ್ಮೆಂಟ್ ವೈಸ್ ಅಲ್ಲಿ ತಗೊಂಡ್ರೆ ನಿಮಗೆ ಬಂಗಾರ ಕಡಿಮೆ ಬೆಲೆಗೆ ಸಿಗಬಹುದು. ಆದ್ರೆ ಬೆಲೆಗಳು ಇಳಿಕೆನೂ ಆಗ್ಬೋದು, ಏರಿಕೆನೂ ಆಗ್ಬೋದು. ಸೊ ಸ್ವಲ್ಪ ಮಾರ್ಕೆಟ್ ನೀವು ಅಬ್ಸರ್ವ್ ಮಾಡ್ತಿರ್ಬೇಕಾಗುತ್ತೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.